ಏನೇ ಖುಷಿಯಾಗಿ ಮನೆ ಬಿಟ್ಟು ಡ್ಯೂಟಿಗಂತ ಬಂದೆ. ನೋಡಿದ್ರೆ ಒಂದು ಅವರ್ ಬಿಟ್ಕೊಂಡು ಫೋನ್ ಮಾಡಿದ್ರು. ಏನಪ್ಪ ಅಂತಂದರೆ ಮನೆಗೆ ಹಾವು ನುಗ್ಬಿಟ್ಟಿದೆ, ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋದಂತ ದೋಚಿದೆ. ಸ್ನೇಹಿತರೆ, ಈಗ ಈ ವೈಟ್ ಫೀಲ್ಡಲ್ಲಿ ಇದ್ದೀನಿ, ಅಂದರೆ ಹಗದೂರು ಹತ್ರ ಇದ್ದೀನಿ. ಸೊ ಜಸ್ಟ್ ಒಂದು ಡ್ರಾಪ್ ಆಯಿತು ಇಂದಿರಾನಗರದಿಂದ ವೈಟ್ ಫೀಲ್ಡ್ಗೆ 268 ರೂಪಾಯಿ. ಸೊ ಮೇಡಮ್ ಅವ್ರನ್ನ ಬಿಟ್ಟು ಇವತ್ತಿನ 2ನೇ ಬುಕ್ಕಿಂಗ್ ಇದು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಅಂದರೆ 11 ಗಂಟೆ 32 ನಿಮಿಷ. ನೋಡೋಣ ಇವತ್ತೊಂದು ದಿವಸ ಹೆಂಗಿರುತ್ತೆ ಅಂತ. ಎಲ್ಲ ಮಾಡಿಕೊಂಡು ಡ್ಯೂಟಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂಥ ಡ್ಯೂಟಿ ಸೆಟ್ ಆಗಿಲ್ಲ. ಯಾಕಂತಂದರೆ ಬೆಳಗ್ಗೆ ನಮ್ಮ ಮನೆ ಹತ್ರ ಅಲ್ಲ, ನಮ್ಮ ಮನೆ ಮೇಲೆ ಮಾಡಿ ಮೇಲೆ ಹಾವು ಬಂತು ಅಂದ್ಬಿಟ್ಟು ನಮ್ಮ ಮನೆಯಿಂದ ಬೇರೆ ಫೋನ್ ಮಾಡಿದರು. ಅದನ್ನ ಒಂದು 15-20 ನಿಮಿಷ ನೋಡಿದೆ ಏನು ಮಾಡೋದು ಏನು ಅಂತ ಅಂದ್ಬಿಟ್ಟು. ಬುಸ್ ನಾಗ, ಇವತ್ತು ನಾಗ ಪಂಚಮಿ ಬೇರೆ. ಅಲ್ಲೇ ಮನೆ ಹತ್ರ ಇರೋರು ಹೊಡೆದಾಕ್ತೀವಿ ಅಂದರು. ಬೇಡ, ಮನೆಗೆ ಬಂದಿರೋ ಹಾವಲ್ವಾ. ಸೊ ಇವತ್ತು ಬೇರೆ ಪೂಜೆ ಇರೋದು, ನಾಗ ಪಂಚಮಿನೇ ದಿವಸ ಬೇರೆ. ಸೊ ಹಂಗಾಗಿ ಅದನ್ನು ಹೊಡಿಯೋಕ್ಕೆ ಹೋಗಬೇಡಿ ಅಂತ ಹೇಳಿ ಅದನ್ನು ಓಡ್ಸೋಕ್ಕೆ ಯಾಕಪ್ಪ ಆಗ್ತಿರ್ಲಿಲ್ಲ ಅಂತಂದರೆ ಮಾಡಿ ಮೇಲೆ ಹೋಗೈತೆ ಗುರು, 2nd ಫ್ಲೋರ್ಗೆ. ಸೊ ಹಂಗಾಗಿ ಭಾರಿ ಹಿಂಸೆ ಆಗೋಯ್ತು. ಆಮೇಲೆ ಏನೋ ಪೆಟ್ರೋಲ್ ಒಂಚೂರು ಎರ್ಚಾಡ್ಕೊಂಡು ಹೆಂಗೋ ಒಂದು ಪೈಪ್ ಇತ್ತಂತೆ, ಆ ಪೈಪಲ್ಲಿ ಇಂದ ಎಕ್ಸಿಟ್ ಆಗಿ ಅಂದರೆ ಹೊರಗಡೆ ಹೋಯ್ತು ಅಂತಿದ್ದಾರಪ್ಪ, ಏನೋ ಅಂತ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಅರ್ಧ ಕೆಲಸ ಬಿಟ್ಬಿಟ್ಟು ಅರ್ಧ ದಾರಿ ಮನೆವರೆಗೂ ಹೋಗ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟ್ರ್ ಹೋಗಿದ್ದೆ. ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ರು, ಇಲ್ಲ ಅದು ಹೋಯ್ತು, ಬರೋದೇನು ಬೇಡ ಅಂತ. ಆಮೇಲೆ ಗ್ಯಾಸ್ ಕೂಡ ಹಾಕಿಸ್ಕೊಳಕ್ಕಾಗಿಲ್ಲ. ಹಂಗೆ ಏನೋ ಆದಷ್ಟು ಡ್ಯೂಟಿನ ಮಾಡಿಕೊಂಡು ಬಂದಿದ್ದೀನಿ. ಊಟ ಗೀಟ ಎಲ್ಲ ಮಾಡ್ಕೊಂಡೀಗ 4 ಗಂಟೆ ಆಯ್ತಾ ಬಂತು. ಹೇಳ್ಬೇಕು ಅಂದರೆ ಇವತ್ತು ಬುಸ್ನಾಗಿಂದನೇ ದಿನ ಹೊಂಟೋಯ್ತು. ಡ್ಯೂಟಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು 4 ಗಂಟೆ 5 ನಿಮಿಷ. ಇವತ್ತು ಚೆನ್ನಾಗಿ ಡ್ಯೂಟಿ ಸೆಟ್ ಆಗಿತ್ತು. ಹೇಳ್ಬೇಕಂದ್ರೆ ವೈಟ್ ಫೀಲ್ಡ್ ಹತ್ರ ಹೋಗಿದ್ದೆ. ವೈಟ್ ಫೀಲ್ಡಿಂದ ನನಗೆ JP ನಗರಕ್ಕೆ ಸಿಂಗಲ್ ಬಾಡಿಗೆ 449 ರೂಪಾಯಿ ಬಾಡಿಗೆ ಸಿಗ್ತಾಯಿತಾ. ಅದು ಎತ್ಕೊಂಡೆ, ಏನೋ ಓಕೆ ಹೋಗ್ಬಿಡೋಣ ಅಂತ. ಅಷ್ಟೊತ್ತಲ್ಲಿ ಮನೆಯಿಂದ ಫೋನು, ಹಿಂಗೆ ಬುಸ್ನಾಗ ಬಂದ್ಬಿಟ್ಟೈತಂತ. ಸೊ ಅದನ್ನು ಕ್ಯಾನ್ಸಲ್ ಮಾಡಿದೆ. ಏನು ಮಾಡೋದಂತ ದೋಚಿಲ್ಲ. ಹೇಳ್ಬೇಕಂದ್ರೆ ಮನೆ ಮೇಲೆ ಜಾಗ ಇಲ್ಲ ಗುರು. ಆ ರೀಸನಿಂದ ಹೆಂಗೆ ಓಡಿಸೋದಂತನೂ ತಲೆ ಕೆಟ್ಟೋಗಿತ್ತು. ಆದಷ್ಟು ಕದೆ ಹೋಯ್ತು. ಹೆಂಗೆ ಒಂದು ಸ್ವಲ್ಪ ಅಕ್ಕಪಕ್ಕ ಒಂದು ಸ್ವಲ್ಪ ಪೆಟ್ರೋಲೆಲ್ಲ ಚೆಲ್ಲಾಡಿದ್ದಕ್ಕೆ. ಏನು ಹೇಳಲಿ, ಇವತ್ತೊಂದು ದಿವಸ ಹಂಗಂಗೆ ಹೋಗಿದೆ. ನೋಡೋಣ ಇನ್ನೂ 4 ಗಂಟೆ ಅಲ್ವಾ, ಇನ್ನೊಂದು 9-10 ಗಂಟೆವರೆಗೂ ಯಾವ ಥರ ಡ್ಯೂಟಿ ನಡೀತೆ ಅಂತ ತಿಳಿಸ್ಕೊಡ್ತೀನಿ. ಊಬರಲ್ಲಿ 422 ಮಾಡಿದ್ದೀನಿ, ಮತ್ತು ಮೇಡಮ್ ಅವ್ರದ್ದು 470 ರೂಪಾಯಿ. ಹಾಗೆ ನಮ್ಮ ಹತ್ರ ಒಂದು ಡ್ಯೂಟಿ ಮಾಡಿದ್ದೀನ ಅಂತ ನಮ್ಮ ಹತ್ರನಲ್ಲೇ ಒಂದು ಡ್ಯೂಟಿ ಮಾಡಿದ್ದೀನಿ, 178 ರೂಪಾಯಿ. ಆಲ್ಮೋಸ್ಟು 1000 ರೂಪಾಯಿ ಅಷ್ಟು ಆಗಿದೆ. ಇನ್ನು ನೋಡೋಣ, ಇನ್ನೊಂದು 1000 ರೂಪಾಯಿ ಮಾಡುವ ಪ್ಲಾನಿಂಗಲ್ಲಿದ್ದೀನಿ. 1000 ರೂಪಾಯಿ ಆಗುತ್ತಾ, ಆಗಬಹುದು. ಆನ್ ಮಾಡ್ಕೊಳೋಣ ಒಂದೊಂದೇ ಡ್ಯೂಟಿನ. ಫಸ್ಟ್ ಹೋಗಿ ಗ್ಯಾಸ್ ಹಾಕಿಸ್ಕೋಬೇಕು. ಹಂಗೆ ಒಂದು 4th ಬ್ಲಾಕ್ ಕಡೆಗೆ ಒಂದು ಡ್ಯೂಟಿ ಸಿಕ್ತು. ಅಲ್ಲಿಂದ ಅವ್ರನ್ನ ಬಿಟ್ಟು ಒಂದು ಕಿಲೋಮೀಟ್ರ್ ಅಷ್ಟು ದೂರ ಹೋಗಿ ಖಾಲಿ ಹೊಡ್ಕೊಂಡು ಹೋಗಿ ಗ್ಯಾಸ್ ಹಾಕಿಸ್ಕೊಳೋಣ ಅಂತ ಹೋಗ್ತಾ ಇದ್ದೀನಿ. ಗ್ಯಾಸ್ ಹಾಕಿಸ್ಕೊಂಡಿದ್ಮೇಲೆ ನೆಕ್ಸ್ಟ್ ಕೆಲಸ ಮಾಡೋಕ್ಕಾಗೋದು. ನನ್ನ ಪುಣ್ಯಕ್ಕೆ ನೋಡಿದ್ರೆ ಗ್ಯಾಸ್ ಬಂಕಲ್ಲಿ ಅಷ್ಟು ಜನ ಯಾರೂ ಇಲ್ಲ, ತುಂಬಾ ಕಡಿಮೆ ಜನ ಇದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಗ್ಯಾಸ್ ಬಂಕಲ್ಲಿ ಎಷ್ಟು ಕ್ಯೂ ಲೈನ್ ಇರುತ್ತೆ ಅಂತ. ಈ ಥರ ಫ್ರೀಯಾಗಿ ಇದ್ಬಿಟ್ರೆ ಅದೇನೋ ಒಂಥರ ಖುಷಿ ಅಂತ ಹೇಳ್ಬೋದಾಯ್ತಾ. ಒಂಥರ VIP ಟ್ರೀಟ್ಮೆಂಟ್ ಸಿಗ್ದಂಗೆ ಅನಿಸುತ್ತೆ. ಏನು ಮಾಡೋದು, ಈ ಥರ ಯಾವಾಗಲೂ ಸಿಗಲ್ಲ. ಯಾಕಂದರೆ ಗ್ಯಾಸ್ ಬಂಕ್ಗಳು ತುಂಬ ಕಡಿಮೆ ಬೆಂಗಳೂರಲ್ಲಿ. ಸೊ ಆ ರೀಸನಿಂದ ಫುಲ್ಲು ಗ್ಯಾಸ್ ಹಾಕಿಸ್ಕೊಂಡಿದ್ಮೇಲೆ ಹೊರಟಿದ್ದು. ಎಷ್ಟಪ್ಪ ಗ್ಯಾಸ್ ಹಿಡಿತು ಅಂತ ಅಂದರೆ 302 ರೂಪಾಯಿ. ಈಗ ಎಲ್ಲಿದ್ದೀನಿ ಅಪ್ಪ ಅಂತ ಅಂದರೆ EGL ಒಳಗಿದ್ದೀನಿ. ಸೊ ಟೈಮ್ ನೋಡ್ಬೋದು, 8 ಗಂಟೆ 4 ಬಾಡಿಗೆ ಎಲ್ಲ ಹೊಡ್ಕೊಂಬಂದೆ. ಸೊ ಈಗ ನಮ್ಮ ಯಾತ್ರೆನಲ್ಲೇ ಒಂದು ಕಂಪ್ಲೀಟ್ ಆಯಿತು, 203 ರೂಪಾಯಿ. ಸ್ನೇಹಿತರೆ, ಹೇಳ್ಬೇಕು ಅಂದರೆ ಇವತ್ತು ಒಂಥರ ಸ್ಮೂದಾಗಿತ್ತು ಡ್ಯೂಟಿ ಆಯಿತಾ. ಯಾಕಂತಂದರೆ ಅಷ್ಟು ಟ್ರಾಫಿಕ್ಕು ಇರಲಿಲ್ಲ, ಮತ್ತು ಡ್ಯೂಟಿನೂ ಚೆನ್ನಾಗೇ ಬರ್ತಾ ಇದೆ. ಹಂಗಾಗಿ ಇವತ್ತು ಒಂಥರ ಬೆಣ್ಣೆ ಥರ ಇತ್ತು ಡ್ಯೂಟಿ. ಓಕೆ ಅಂತ ಹೇಳ್ಬೋದು. ಇವತ್ತೊಂದು ದಿವಸದಲ್ಲಿ ಊಬರಲ್ಲಿ ಒಂದು 864 ಮಾಡಿದ್ದೀನಿ, 1000
1400 1700 ಹತ್ತತ್ರ ಆಗ್ಬಿಟ್ಟಿದೆ ಈಗ. ಸೊ ಒಂದು 200-300 ರೂಪಾಯಿ ಮಾಡ್ಕೊಬಿಟ್ರೆ ಇವತ್ತಿನ ದಿವಸ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಹಾಗೆ ಸುಮಾರು ದಿನಗಳ ನಂತರ ಒಂದು ಮಟ್ಟಿಗೆ ಸ್ವಲ್ಪ ಸಮಾಧಾನ ಆಯ್ತಾ ಇದೆ, ಆಯಿತಾ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಒಂದು ಡ್ಯೂಟಿ ಸಿಕ್ಕೈತೆ, ಪರಂಗಿಪಾಳ್ಯ HSR ಲೇಔಟು, ಸೆಕ್ಟರ್ 2, ಸೆಕ್ಟರ್ 1, ಸೆಕ್ಟರ್ 2 ಎಲ್ಲ ಅಕ್ಕಪಕ್ಕನೇ. ಸೊ ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿದ್ದೀನಿ ಅಂತಂದರೆ ಇಲ್ಲೇ EGL. ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ. ಇದೇ ಥರ ಡೈಲಿ ಡ್ಯೂಟಿ ಆಗಿಬಿಟ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಬಂದಾಗ ಡ್ಯೂಟಿ ಸ್ಮೂದಾಗಿ ನಡಿಬೇಕು, ಆಯಿತಾ. ಸೊ ನಿಲ್ಲಂಗಿರಬಾರ್ದು. ಅಂದರೆ ವೆಯ್ಟ್ ಮಾಡೋಣ, ನಮ್ಮದೊಂದು ಟಾರ್ಗೆಟ್ ಟಚ್ ಆಗಿದ್ಮೇಲೆ ವೆಯ್ಟ್ ಮಾಡೋಣ. ಸುಮ್ಮನೆ ಹಂಗೆ ವೆಯ್ಟ್ ಮಾಡ್ಕೊಂಡು ಗಂಟೆ ಕೂತ್ಕೊಳೋದಂದ್ರೇ ಒಂಥರ ಬೇಜಾರು. ಇಲ್ಲಿ ಮೋಸ್ಟ್ಲಿ ಔಟ್ಸೈಡ್ ಅಂತ ಹೊರಗಡೆ ಇರಬೇಕು ಕಸ್ಟಮರ್ನ ಪಿಕಪ್ ಲೊಕೇಶನ್ನು. ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಅಷ್ಟು ದೂರ ಬಂದಿದ್ದೀನಿ. 800 ಮೀಟ್ರು ಒಟ್ಟು. ಇಲ್ಲೇ ತೋರಿಸ್ತಾ ಇರೋದು ಕಸ್ಟಮರ್ ಲೊಕೇಶನ್ನು. ಸ್ವಲ್ಪ ವೆಯ್ಟ್ ಮಾಡುವ. ಇಲ್ಲೆಲ್ಲೋ ತೋರಿಸ್ತಾ ಇತ್ತಪ್ಪ. ಸೊ ಬರಲಿ ಕಸ್ಟಮರು, ಬಂದಮೇಲೆ ಪಿಕಪ್ ಮಾಡ್ಕೊಂಡು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ದಿನದ ಅರ್ನಿಂಗ್ ಆಟೋದಲ್ಲಿ ಎಷ್ಟಾಗಬೇಕು ಅಂತಂದರೆ 1500 ರೂಪಾಯಿ, ಆಯಿತಾ. ಮಿನಿಮಮ್ 1500 ರೂಪಾಯಿ ಆದರೂ ಆದ್ರೇ ಒಂದು ಲೆಕ್ಕಕ್ಕೆ. ಅಂದರೆ ಒಂದು 500 ರೂಪಾಯಿ ನಮ್ಮ ಖರ್ಚು ಗ್ಯಾಸ್ ಅಂತ ಹೋದ್ರೂ ಕೂಡ ನಮ್ಗೊಂದು 1000 ರೂಪಾಯಿ ಉಳಿಬೇಕು. ಸೊ ಅದು ಮಿನಿಮಮ್ ನಾವು ಮಾಡಲೇಬೇಕು. ಸೊ ಮನೆ ಕಡೆಗೆ ಬರ್ತಿದೆ ಈಗ, ಅದು ಆಫ್ ಮಾಡ್ತೀನಿ. ಆಲ್ರೆಡಿ ತೊಗೊಂಬಂದ್ಬಿಟ್ಟಿದ್ದೀನಿ. ಮತ್ತು ಅದೇ ಲೊಕೇಶನ್ ತೋರಿಸ್ತಿದೆ ವಾಪಸ್ಸು. ಕಸ್ಟಮರ್ ಬರಲಿ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಈಗ. ಸೊ ಆವಾಗಲೇ ಹೇಳ್ದಂಗೆ ಒಂದು 1500 ರೂಪಾಯಿ ಆದರೂ ನಡೆದುಬಿಟ್ರೆ ಹೆಂಗೋ ಒಂದು ಮಟ್ಟಕ್ಕೆ ಮ್ಯಾನೇಜ್ ಮಾಡ್ಬೋದು, ಆಯಿತಾ. ಇಲ್ಲ ಅಂತಂದರೆ ತುಂಬ ಕಷ್ಟ. ಇಲ್ಲಾಂದರೆ ಮಿನಿಮಮ್ ಒಂದು ಸ್ವಲ್ಪ ಶ್ರಮ ಹಾಕಿ ಒಂದು 2000 ರೂಪಾಯಿ ಹೊಡೆದ್ರೆ ಒಂದು 500 ರೂಪಾಯಿ ಖರ್ಚು ವೆಚ್ಚ ಎಲ್ಲ ಹೋಗಿ ನಮಗೆ 1500 ರೂಪಾಯಿ ಉಳಿತದೆ. ಅದರಲ್ಲಿ ಒಂದು 300 ಇಲ್ಲ 400 ರೂಪಾಯಿ ಗಾಡಿ ಲೋನು ಮತ್ತು ಮೇಂಟೆನೆನ್ಸ್ ಅಂತಂದ್ರು ತೆಗ್ದಾಕೋದ್ರೂ 1000 ರೂಪಾಯಿ ಅಂತೂ ಮಿಸ್ ಇಲ್ಲ. ಸೊ ಇದು ನಡಿಲೇಬೇಕು ಒಂದು ಆಟೋ ತಗೊಂಡಿದ್ಮೇಲೆ. ಯಾಕಂದರೆ 3 ಲಕ್ಷ ಬಂಡವಾಳ ಹಾಕಿದ್ದೀವಲ್ವ, 3 ಲಕ್ಷ ಬಂಡವಾಳಕ್ಕೆ ಅಷ್ಟು ದುಡ್ದಿಲ್ಲ ಅಂತ ಅಂದರೆ ಈ ಫೀಲ್ಡ್ ಅಂತೂ ಲಾಸು. ಅಂದರೆ ಈಗಷ್ಟೇ ಜಸ್ಟು ಮನೆಗೆ ಬಂದು ಸೇರಿಕೊಂಡೆ. ಟೈಮ್ ನೋಡ್ಬೋದು 10 ಗಂಟೆ 1 ನಿಮಿಷ ಆಗಿದೆ. ಸೊ ದಿನನಿತ್ಯದಂತೆ ಒಂದೊಂದು ಆ್ಯಪ್ಲಿಕೇಶನ್ನ ಓಪನ್ ಮಾಡೋಣ. ನಾನು ಯಾವಾಗಲೂ ಅನ್ಕೊತೀನಿ ಊಬರ್ ಬಿಟ್ಟು ಬೇರೆ ಅಪ್ಲಿಕೇಶನ್ನ ಓಪನ್ ಮಾಡೋಣ ಅಂತ. ಬಟ್ಟು ಯಾವಾಗ ನೋಡಿದ್ರೂ ಫಸ್ಟು ಓಪನ್ ಆಗೋದೇ ನನ್ನ ಕೈಯಿಂದ ಊಬರು. ಸೊ ಆದಷ್ಟು ಟ್ರೈ ಮಾಡ್ತೀನಿ, ಬಟ್ ಏನಂದರೆ ಅದು ಆಯ್ತಾ ಇಲ್ಲ. ಊಬರಲ್ಲಿ 1016 ರೂಪಾಯಿ ಆಗಿದೆ. ಹಾಗೆ ನಮ್ಮ ಹತ್ರ ಓಪನ್ ಮಾಡ್ಕೊತೀನಿ. ಓಲಾ ಮತ್ತು ರ್ಯಾಪಿಡೋ ಯಾವುದು ಎರಡೂ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡಿಲ್ಲ. ನಮ್ಮ ಯಾತ್ರೆಯಲ್ಲಿ ಆಗಿರೋಂಥ ಅಮೌಂಟು ನೋಡ್ಬೋದು 586 ರೂಪಾಯಿ. ಈಗ ಒಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಟ್ರಿಗೆ ಹೋಗ್ತೀನಿ. 1016 ಪ್ಲಸ್ 586 ಪ್ಲಸ್ 470 ಮೇಡಮ್ ಅವ್ರದ್ದು. ಗುರು, ಸುಮಾರು ದಿನ ಆದಮೇಲೆ ಏನೋ ಒಂಥರ ಸಮಾಧಾನ 2000 ರೂಪಾಯಿ ನೋಡೋದಂದ್ರೆ ಏನಿಡಿ. ಸೊ 2070 ರೂಪಾಯಿ. ಇದರಲ್ಲಿ ಮೈನಸ್ 300 ರೂಪಾಯಿ ಗ್ಯಾಸ್ ಆಯಿತಾ. 1700 ರೂಪಾಯಿ ಮನೆಗೆ ತಂದಿದ್ದೀನಿ.